ಗಾಯ್ಸ್ ಇಲ್ಲೇನೋ ಹೋಗಿದೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಕರೆಗಾಡೆ ಇದು ಯಾಕೋ ಒಳ್ಳೆ ವೈಬ್ಸ್ ಬರ್ತಾ ಇಲ್ಲ ಇಲ್ಲಿ. ನಮಸ್ಕಾರ ಅಂಡ್ ಕೊನಿಚಿವ ಎಲ್ರಿಗೂ ಜಪಾನಲ್ಲಿ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆಗೆ ತೊಗೊಂಬಂದೀನಿ ಮತ್ತೊಂದು ಅಡ್ವೆಂಚರು. ಸೊ ಇವತ್ತು ನಾನು ಟ್ರೆಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದು ಮೌಂಟೇನ್ನ. ಈ ಮೌಂಟೇನ್ನ ತುಂಬ ಬರ್ತಾನೆ ಇರ್ತೀನಿ. ಸೊ ಫಸ್ಟ್ ಟೈಮ್ ಸ್ನೋ ಬೀಳಬೇಕಾದ್ರೆ ಬರ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಇಲ್ಲಿ ನೋಡಿ ಎಂಟ್ರೆನ್ಸ್ ಈ ಥರ ಇದೆ, ಎರಡು ದೊಡ್ಡ ಪೋಲ್ ಇದ್ದಾವೆ. ಯೂಶಲಿ ನೀವು ಯಾವುದೇ ಶ್ರೈನ್ ಅಥವಾ ಹೋಗ್ತಾ ಇದ್ದೀರಾ ಅಂದರೆ ಈ ಥರ ಪೋಲ್ಗಳಿರುತ್ತೆ, ಮತ್ತು ಮಧ್ಯದಲ್ಲಿ ಒಂದು ತೋರಿಗೇಟ್ ಇರುತ್ತೆ. ಬೆಟ್ಟದ ಸ್ಟಾರ್ಟಿಂಗಲ್ಲೇ ಒಂದು ತೋರಿಗೇಟ್ ಇಟ್ಟಿದ್ದಾರೆ. ಇದ್ರ ಸಿನಿಮ್ಯಾಟಿಕ್ಸ್ ಹಾಕ್ತೀನಿ, ನೋಡ್ಕೊಂಬಿಡಿ. ನೋಡಿ ಸ್ನೋ ಎಲ್ಲ ಯಾವ ಥರ ಉದುರ್ತಾ ಇದೆ ಮೇಲಿಂದ ಅಂತ. ಇವಾಗೆಲ್ಲ ಕರ್ಗೋದಕ್ಕೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆನಂತೂ ಹೆವಿ ಸ್ನೋಫಾಲ್ ಆಗಿತ್ತು. ಸೊ ಇವಾಗ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ. ನನಗೂ ಅಷ್ಟು ಕೋಲ್ಡ್ ಏನು ಫೀಲ್ ಆಗ್ತಾಯಿಲ್ಲ, ಬಟ್ ಮ್ಯಾಜಿಕಲ್ ಆಗಿದೆ ಇದು ಮಾತ್ರ ನೋಡೋದಕ್ಕೆ. ತಲೆ ಮೇಲೊಂದು ಬೀಳ್ದಲೇ ಇರಪ್ಪ. ತುಂಬ ಡ್ರೀಮಿ ಅಂದರೆ ಡ್ರೀಮಿ ಆಗಿದೆ. ಸ್ವರ್ಗಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ವಾ ಬ್ಲೆಸ್ಡ್ ಬೈ ಸ್ನೋ. ಮೇಲ್ಗಡೆ ಬಂದರೆ ಇಲ್ಲೊಂದು ಶ್ರೈನ್ ಹೌಸ್ ಥರ ಇದೆ, ಮತ್ತು ಒಂದು ಶ್ರೈನ್ ಕೂಡ ಇದೆ, ತೋರಿಸ್ತೀನಿ ನೋಡಿ. ಇದೇನು ನೋಡ್ತಾ ಇದ್ದೀರಲ್ಲ, ಇದನ್ನು ಪ್ರೇಯಿಂಗ್ ರೂಮ್ ಅಂತ ಹೇಳ್ತಾರೆ. ಅಲ್ಲೇನು ಕಾಣಿಸ್ತಿದೆ ನೋಡಿ, ಮೇಲ್ಗಡೆ ಇದೆ, ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಶ್ರೈನ್ ಇದೆ. ಟ್ರೆಕ್ಕಿಲ್ಗೆ ಎಂಡ್ ಆಗಲ್ಲ, ಇಲ್ಲಿಂದ ಹೋಗಬೇಕು. ಬಟ್ ದಾರಿ ಕ್ಲೋಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಟ್ರೆಕ್ ಮಾಡೋಣ ಬನ್ನಿ. ಸೊ ಇಲ್ಲಿ ಕೈ ಮತ್ತು ಕಾಲು ತೊಳ್ಕೊಳೋದಕ್ಕೆಲ್ಲ ನಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೀರು ಬರುತ್ತೋ ಇಲ್ಲೋ ಅಂತ ನಂಗೆ ದೇವರಣೆಗೂ ಗೊತ್ತಿಲ್ಲ. ಮೇಲ್ಗಡೆ ಇಲ್ಲೊಂದು ಶ್ರೈನ್ ಇದೆ, ಎರಡು ಸಿಂಹಗಳಿದ್ದಾವೆ ಕಾವಲ್ಗಾರರಾಗಿ. ಸೊ ಮಧ್ಯದಲ್ಲಿ ಶ್ರೈನ್ ಇದೆ. ಸೊ ಪ್ರೇ ಮಾಡೋದು ಹೇಗೆ ತೋರಿಸ್ತೀನಿ ಬನ್ನಿ. ಫಸ್ಟು 3 ಸರಿ ಚಪ್ಪಾಳೆ ಹೊಡಿಬೇಕು, ಮತ್ತು 3 ಸರಿ ಬೋ ಮಾಡಬೇಕು. ಶ್ರೈನ್ಗಳ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಬರ್ತಿರೋ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋ ಕೂಡ ಖಂಡಿತವಾಗಿ ನೋಡಿ. ಇಲ್ಲಿ ಎಲ್ಲೂ ನಿಂತ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಮೇಲಿಂದ ಅಂತೂ ಬರಗಳ ಮೇಲಿರೋ ಸ್ನೋ ಎಲ್ಲ ಮೆಲ್ಟಾಗಿ ಬೀಳ್ತಾನೆ ಇದೆ ಅವಾಗಲಿಂದನೂ ತಲೆ ಮೇಲೆಲ್ಲ. ನೋಡಿ ಯಾವ ಥರ ಇದೆ ಅಂತ ನೋಡಿ. ನಾನು ಯೂಶಲಿ ಇಲ್ಲಿ ಸಮ್ಮರ್ಸಲ್ಲಿ ಅಥವಾ ಸ್ಪ್ರಿಂಗ್ಸಲ್ಲಿ ಬರ್ತಾಯಿದ್ದೆ ಹೈಕಿಂಗಿಗೆ. ನಮ್ಮ ಮನೆಯಿಂದ ತುಂಬಾ ಹತ್ರ, ಏನು ಅರ್ಧ ಕಿಲೋಮೀಟ್ರು. ಸೊ ಇವತ್ತು ಹಂಗೆ ನಡ್ಕೊಂಡೇ ಬಂದುಬಿಟ್ಟೆ. ಯೂಶಲಿ ವೀಕೆಂಡ್ಸ್ ಬಂತು ಅಂದರೆ ನಾನು ಯಾವಾಗಲೂ ಬೈಕ್ ತೊಗೊಂಡೆಲ್ಲಾದ್ರೂ ಟೂರಿಂಗ್ ಅಂತ ಹೋಗ್ಬಿಡ್ತೀನಿ. ಬಟ್ ಈ ವೀಕು ಸ್ನೋ ಆಗ್ತಿರೋದ್ರಿಂದ ಬೈಕ್ನ ಆಚೆ ತೆಗಿಯೋಕ್ಕಾಗಲ್ಲ, ಸಖತ್ ಡೇಂಜರಸ್ಸು. ಈ ವೀಕ್ ಬಂದ್ಬಿಟ್ಟು ಹೆವಿ ಸ್ನೋ ಆಗ್ತಾಯಿತ್ತು ವೀಕೆಂಡಲ್ಲಿ. ವೀಕ್ ಪೂರ್ತಿ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿರುತ್ತೆ, ಒಂದು ರಿಫ್ರೆಶ್ಮೆಂಟ್ ಬೇಕಿರುತ್ತೆ ವೀಕೆಂಡ್ ಅಂತ. ಸೊ ಈ ವಾರ ಏನಪ್ಪ ಮಾಡೋದು ಅಂತ ಅಂದ್ಕೊತಾ ಇದ್ದೆ ಮನೆಯಲ್ಲಿ. ಸೊ ಅದೇ ಟೈಮಲ್ಲಿ ಒಂದು ತಲೆಗೆ ಹೊಡಿತು. ನಾನು ಯೂಶಲಿ ಹೋಗ್ತಾ ಇದ್ದಿದ್ದು ಮೌಂಟೇನ ಟ್ರೆಕ್ ಮಾಡೋಣ ಅಂತ. ಎಂದು ಸ್ನೋ ಬೀಳಬೇಕಾದ್ರೆ ನಾನು ಇಲ್ಲಿವರೆಗೆ ಬಂದೇ ಇಲ್ಲ ಇಲ್ಲಿಗೆ. ಬಟ್ ತೊಂದರೆ ಏನಾಗಿದೆ ನೋಡಿ, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೇ ರೋಡಲ್ಲಿಗೆ. ರೋಡಂತೂ ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲಿಂದ ಆ ಥರ ಮೇಲಕ್ಕೆ ಹೋಗ್ಬೇಕು ಅಲ್ಲಿಗೆ. ಸೊ ಹೋಗೋದಾ ಬೇಡ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಬೇರೆ ಜೊತೆಗಿದ್ದಾರೆ ಇಲ್ಲಿ. ಅವ್ರಿಗೆ ಹತ್ತಕ್ಕಾಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ಯಾರನ್ನೂ ಪರಿಚಯ ಮಾಡಿಕೊಟ್ಟಿಲ್ಲ. ನನ್ನ ಫ್ರೆಂಡ್ನ ಪರಿಚಯ ಮಾಡಿಕೊಡ್ತೀನಿ ಬನ್ನಿ, ಇಂಟ್ರೊಡಕ್ಷನ್ ಕೊಡಿಯಪ್ಪ ಅವ್ರಿಗೆ. ಸೊ ಇವರು ಹೈದ್ರಾಬಾದಿಂದ, ನಮ್ಮ ಕಲಿಗೇನೆ ಇವರು. ಸೊ ಅವ್ರು ಇಂಟ್ರೊಡಕ್ಷನ್ ಕೊಡ್ತಾರೆ, ಕೇಳಿಸ್ಕೊಳ್ಳಿ, ಕನ್ನಡದಲ್ಲಿ ಕೊಡಿ. ನಮಸ್ಕಾರ, ಕೊನಿಚಿವ. ನಿಮ್ಮ ಹೆಸರು? ನಮ್ಮ ಹೆಸರು ಯುವಶ್ರೀ ಅಂತ. ಅದು ಇದ್ದಾರೆ ಅಲ್ವಾ? ಯುವಶ್ರೀ ಅಂತ. ಯುವಶ್ರೀ ಅಂತ. ನಿಮ್ಮೂರು ಯಾವುದು? ನಮ್ಮೂರು ಆಂಧ್ರ ಪ್ರದೇಶ್. ಅಲ್ಲಿ ಮಚ್ಲಿಪಟ್ನಂ ಅಂತ ಒಂದು ಊರಿದೆ, ಅಲ್ಲಿ. ಓಕೆ, ಇಂಟ್ರೊಡಕ್ಷನ್ ನೋಡಿದ್ರಲ್ಲ. ಸೊ ಇರೋ ಕನ್ನಡದಲ್ಲೇ ಚೆನ್ನಾಗಿ ಮಾತಾಡ್ತಾರೆ, ತೊಂದರೆ ಏನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಸ್ಟೆಪ್ಸ್ ನೋಡಿ, ನನಗೆ ಈ ಸ್ನೋ ನೋಡಿ ಗೊತ್ತಾಗ್ತಾಯಿದೆ ಅಷ್ಟೇ. ನನಗೆ ಇಲ್ಲಿ ಸ್ಟೆಪ್ಸ್ ಇದೆ ಅಂತ ಒಂದು ಅಂದಾಜು ಮೇಲೆ ಕಾಲಿಡ್ತಾ ಇದ್ದೀನಿ. ಕಷ್ಟ ಇದೆ ಬನ್ನಿ ಈ ಟ್ರೆಕ್ ಇವತ್ತು. ನಾನು ಯೂಶಲಿ ಇಲ್ಲಿ ಬರಬೇಕಾದ್ರೆ ಕ್ಲೀನಾಗಿ ಕಾಣಿಸ್ತಾಯಿತ್ತು ನನಗೆ ಸ್ಟೆಪ್ಸ್ ಎಲ್ಲಿದೆ ಅಂತ. ಬಟ್ ಸ್ಲಿಪ್ ಆದರೆ ಮಾತ್ರ ಸರಿಗೆ ಹಾಯ್ಕೊಳೋದಂತೂ ಗ್ಯಾರಂಟಿ. ಸ್ನೋ ಬೇರೆ ಮೇಲಿಂದ ಮೆಲ್ಟಾಗಿ ಬೀಳ್ತಾ ಇದೆ. ಸೊ ಒಂದೊಂದ್ಸರಿ ದಪ್ಪ ಉಂಡೆಗಳೇ ಬಿದ್ದುಬಿಡುತ್ತೆ ತಲೆ ಮೇಲೆ, ಹುಷಾರಾಗಿರಬೇಕು. ಸೊ ಇಲ್ಲೊಂದು ಸೈನ್ ಬೋರ್ಡ್ ಇದೆ ನೋಡಿ,
ಇವಾಗ ನಾವು ಬಂದಿದ್ದು 0.2 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಈ ಲೆಫ್ಟಲ್ಲಿ ಹೋದರೆ ನಮಗಿರೋ ಲೆಫ್ಟಲ್ಲಿ ಇಲ್ಲೊಂದು ಶ್ರೈನ್ ಬರುತ್ತೆ, ಈ ಕಡೆ ಹೋದರೆ ಒಂದು ವ್ಯೂ ಬರುತ್ತೆ. ಸೊ ಎರಡು ಹತ್ರನೂ ಹೋಗೋಣ. ಫಸ್ಟು ಈ ಚಿಕ್ಕದ ಟ್ರೆಕ್ ಮಾಡೋಣ ಬನ್ನಿ. ಶ್ರೈನ್ ಯಾವ ಥರ ಇದೆ ಮೇಲ್ಗಡೆ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ದಾರಿ ಇತ್ತು, ಬಟ್ ದಾರಿನೇ ಇಲ್ದಂಗೆ ಆಗ್ಬಿಟ್ಟಿದೆಲ್ಲಪ್ಪ. ಆ್ಯಕ್ಚುಲಿ ಈ ಕಡೆಯಿಂದ ಹೋಗ್ತಾಯಿದ್ರೆ ಒಂದು ಶ್ರೈನ್ ಸಿಗ್ತಾಯಿತ್ತು ನಮಗೆ. ನೋಡೋಣ ಬನ್ನಿ ಏನು ಕತೆ ಅಂತ. ಅಲ್ಲಿ ದಾರಿ ಇದೆ ಇಲ್ಲ ಏನೂ ಗೊತ್ತಾಗ್ತಾ ಇಲ್ಲ. ಯಾವ ಕಡೆ ದಾರಿ ಇತ್ತು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಇಲ್ಲಿ ಆಲ್ರೆಡಿ ಬಂದು ಒಂದು 2 to 3 months ಆಯಿತು. ಆ ದಾರಿ ಇದ್ದೇನಪ್ಪ ಇಲ್ಲಿ, ಎಲ್ಲಿಗೆ ಬಂದುಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ಇರೋ ಒಂದು ಚಿಕ್ಕ ಮೌಂಟೇನ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನು ತುಂಬಾ ಬ್ಯೂಟಿಫುಲ್ ಪ್ಲೇಸಸ್ ಇದೆ ಜಪಾನಲ್ಲಿ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ನನ್ನ ಜೊತೆಗೆ ನಿಮ್ಮನ್ನು ಎಕ್ಸ್ಪ್ಲೋರ್ ಮಾಡಿಸ್ತೀನಿ. ಸೊ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫಾಲೋ ಮತ್ತು ಸಪೋರ್ಟ್ ತುಂಬಾ ಮುಖ್ಯ. ಇಲ್ಲಿ ರೋಡ್ ಇದೆಯೋ ಇಲ್ವೋ? ಓಹ್ ಗೈಸ್, ಐ ಗೆಸ್ ಸಮಥಿಂಗ್ ಹ್ಯಾಸ್ ಗಾನ್ ಹಿಯರ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಗೈಸ್, ಇಲ್ಲೇನೋ ಹೋಗಿದೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಇದು ಏನ್ರದು ಹೆಜ್ಜೆ ಮಾರ್ಕ್ ಅಂತ ನೋಡಿ, ಪಾಸ್ ಇದೆ. ಇದು ನಾಯಿ ಅಂತೂ ಸೀನೇ ಇಲ್ಲ ಇಲ್ಲಿ ಬರೋದಿಲ್ಲ, ಯಾಕಂದರೆ ಸ್ಟ್ರೇ ಡಾಗ್ಸ್ ಇಲ್ಲವೇ ಇಲ್ಲ ಇಲ್ಲಿ ಈ ಏರಿಯಾಲಿ. ಕರಡಿ ಗಿಡಿನೇನಪ್ಪ, ಯಾವುದಾದ್ರೂ ವೂಲ್ಫ್ ಗಿಲ್ಫ್ ಇಲ್ವಾ ಇಲ್ಲಿ? ಓ ಇಲ್ಲಿ ನೋಡಿ, ಇಲ್ಲಿ ನಡ್ಕೊಂಡು ಹೋಗಿದೆ ನೋಡಿ. ಇಲ್ಲಿ ವಾಪಸ್ ಈ ಕಡೆಗೆ ಹತ್ತಿದ್ಯೋ ಹಿಂಗೆ ಹೋಗಿದ್ಯೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಫುಟ್ ಪ್ರಿಂಟ್ಸ್ ನೋಡಿ ಅದ್ರದ್ದು. ಏನು ಗುರು ಇದು, ಎಲ್ಲಿ ಬಂದು ಸಿಗಾಕೊಂಡೆ? ಅಬ್ಸರ್ವ್ ಮಾಡಿ ಇಲ್ಲಿ, ಇದು ಯಾರೇ ಮನುಷ್ಯದಂತೂ ಸಾಧ್ಯನೇ ಇಲ್ಲ, ಮನುಷ್ಯ ಫುಟ್ ಪ್ರಿಂಟ್ಸ್ ಆಗಿರೋಕ್ಕಂತೂ. ಅವ್ರು ಕನ್ನಡ ಟ್ರೈ ಮಾಡ್ತಿದ್ದಾರೆ, ಸೊ ಅದಕ್ಕೆ ಹ್ಯಾಟ್ಸ್ ಆಫು. ವಾಟ್ ಯು ವಾಂಟ್ ಟು ಟೆಲ್ ಯೋಶ್ರೀ? ಕನ್ನಡ ಬರುತ್ತಂತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಏನೋ ಹೋಗಿದೆ. ಇಲ್ಲಿ ವಾಪಸ್ ಹೋದರೆ ಒಳ್ಳೇದಾ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ನಾವು ಹೋಗಿರೋ ರೋಡಲ್ಲೇ ಹೋಗಿದೆ ನೋಡಿ. ಈ ಥರ ಗಿಡ್ವಾಡ್ ಮಾಡ್ಕೊಂಬಿಟ್ಟೆನಪ್ಪ ಇವತ್ತು ಬಂದಿಲ್ಲ. ಚಿಕ್ಕ ಫುಟ್ ಪ್ರಿಂಟ್ಸ್ ಇದೆ ಮೇಲ್ವರ್ಗು. ಈ ನಾಯೋ ನರಿನೋ ಅಥವಾ ವೂಲ್ಫೋ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವರೇ ಇಲ್ಲಿ ಯಾವುದೋ ಬೇರೆ ಥರ ಫುಟ್ ಸ್ಟೆಪ್ಸ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕರಡಿ ಗಿಡಿ ಐತೇನಪ್ಪ ಇಲ್ಲಿ. ಜಪಾನಲ್ಲಿ ಕರಡಿಗಳ ಕಾಟ ಹೆವಿ, ತುಂಬ ಹುಷಾರಾಗಿರಬೇಕು. ಯಾಕಂದರೆ ಈ ಪ್ಲೇಸಸ್ಗಳಲ್ಲಿ ಅಷ್ಟು ಜನಗಳು ಯಾರೂ ಇರಲ್ಲ, ಮತ್ತು ಕಾಡು ಪ್ರಾಣಿಗಳು ಜಾಸ್ತಿ ಇರ್ತವೆ, ಹುಷಾರಾಗಿರಬೇಕು. ಸೊ ಫೈನಲಿ ಟಾಪಿಗೆ ಬಂದು ರೀಚ್ ಆಗಿದ್ದೀವಿ. ಟಾಪಲ್ಲಿ ಏನಿದೆ ತೋರಿಸ್ತೀನಿ ಬನ್ನಿ. ಇದು ಕೇವಲ ಫಸ್ಟ್ ಡೆಸ್ಟಿನೇಷನ್ನು, ಇನ್ನೊಂದು ಡೆಸ್ಟಿನೇಷನ್ ಮತ್ತೆ ವಾಪಸ್ ಹೋಗಿ ಹಿಂದೆ ಹೋಗಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಬುದ್ಧ ಸ್ಟ್ಯಾಚು ಇಟ್ಟಿದ್ದಾರೆ. ಸ್ಟ್ಯಾಚು ಜೊತೆ ಒಂದು ಹಿಂದ್ಗಡೆ ಕಲ್ಲು ನಿಂತಿದೆ. ಕಲ್ಲಲ್ಲಿ ಏನೋ ಜಾಪನೀಸಲ್ಲಿ ಬರೆದಿದ್ದಾರೆ ಕಾಂಜಿಲಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನೋಡಿ, ಇಲ್ಲಿ ನಮ್ಮ ಕಡೆ ಇದನ್ನೆಲ್ಲ ಈ ಥರ ತುಂಬ ಎಷ್ಟೊಂದು ದೇವ್ರುಗಳು ಒಂದೇ ಹತ್ರ ಇಟ್ಟಿರೋದು ನೋಡಿರ್ತೀವಿ. ಸೊ ಇವರು ನೋಡಿ ಏನೋ ಇಂಟ್ರೆಸ್ಟಿಂಗ್, ಇದು ಬುದ್ಧಿಸಮ್ ಇದು ಫಾರ್ ಶೋರ್ ಅದಂತೂ. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಮೂರ್ತಿಗಳಿದ್ದಾವೆ ದೇವರಿಂದು ಅಂತ. ಸ್ವಲ್ಪ ಭಯ ಕೂಡ ಆಗ್ತಾಯಿದೆ, ಎಲ್ಲಿಂದ ಏನಾದರೂ ಬಂದ್ಬಿಡುತ್ತಾ ಅಂತ. ಅಷ್ಟರಲ್ಲಿ ನೋಡ್ಕೊಂಬಿಡಿ, ಫಸ್ಟ್ ಖಾಲಿ ಮಾಡೋಣ ಈ ಜಾಗನ. ಜಪಾನಲ್ಲಿ ನೀವು ಎಲ್ಲೇ ಹೋದರೂ ಟ್ರೆಕ್ಕಿಗೆ ಈ ಥರ ಟೈಸ್ನ ಟೈ ಮಾಡಿರ್ತಾರೆ. ಇಲ್ಲಿ ಈ ಬಿದ್ರ ಕಡ್ಡಿಗೆ ಟೈ ಮಾಡಿದ್ದಾರೆ ಇದನ್ನು. ಇದು ಅರ್ಥ ಏನಪ್ಪ ಅಂದರೆ, ನೀವು ಹೋಗ್ತಿರೋ ದಾರಿ ಕರೆಕ್ಟಾಗಿದೆ, ಇದೇ ರೂಟಲ್ಲಿ ಹೋಗಿ ಅಂತ. ಸೊ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಲ್ಲ, ಇಲ್ಲಿ ಯಾವುದೋ ಕರಡಿದೋ ಅಥವಾ ನಾಯ್ದಂತೂ ಅಲ್ಲ, ಯಾಕಂದರೆ ನಾಯ್ದಾಗಿದ್ದರೆ ಅದ್ರ ಜೊತೆ ಇನ್ನೊಬ್ರು ಯಾರು ಬಂದಿರ್ತಾರೆ ಅದನ್ನು ವಾಕ್ ಕರ್ಕೊಂಡು. ಸೊ ಯಾವುದೋ ಬರೀ ಪ್ರಾಣಿ ಹೋಗಿರೋದ್ರಿಂದ ಭಯ ಆಗ್ತಾಯಿದೆ. ವಾವ್, ಏನು ವ್ಯೂ ಇದೆ ನೋಡಿ ಇಲ್ಲಿ. ಕಂಟ್ರಿ ಸೈಡ್ ಜಪಾನ್ ಬಂದ್ಬಿಟ್ಟು ವೆರಿ ಅಂಡರ್ ರೇಟೆಡು. ನೀವೆಲ್ಲರೂ ನೋಡ್ತೀರಾ, ಟೂರಿಸ್ಟ್ ಬಂದುಬಿಟ್ರೆ ಬರೀ ಟೋಕಿಯೋ ಅಥವಾ ಕ್ಯೋತೋ, ಒಸಾಕ ಅಂತ ಈ ಥರ ದೊಡ್ಡ ದೊಡ್ಡ ಸಿಟೀಸ್ ಎಲ್ಲ ಹೋಗ್ತಾರೆ ಟೂರಿಂಗ್ ಅಂತ. ಬಟ್ ರಿಯಲ್ ಬ್ಯೂಟಿ ಆಫ್ ಜಪಾನ್ ಇರೋದು ಕಂಟ್ರಿ ಸೈಡಲ್ಲೇ. ಸೊ ನೀವು ಯಾರಾದರೂ ಜಪಾನ್ಗೆ ಟ್ರಿಪ್ ಮಾಡ್ತಾಯಿದ್ದೀರಾ ಅಂದರೆ ಕಂಟ್ರಿ ಸೈಡ್ನ ವಿಸಿಟ್ ಮಾಡೋದು ಮರಿಲೇಬೇಡಿ. ಸೊ ಇವತ್ತು ನಾವು ಈ ಹೆಜ್ಜೆಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸ್ಟೆಪ್ಸ್ ಫಾಲೋ ಮಾಡ್ತಾ ಎಲ್ಲಿ ಕರ್ಕೊಂಬಂತು ನೋಡಿ. ಇಲ್ಲೇನೋ ಒಳ್ಳೆ ಗ್ರೇವ್ ಯಾರ್ಡ್ ಥರ ಇದೆ ನೋಡೋದಕ್ಕೆ. ಓಹ್ ಏನಪ್ಪ ಇದು? ಓ ಗ್ರೇವ್ ಯಾರ್ಡ್ ಗಾಯ್ಸ್, ಇದು ಗ್ರೇವ್ ಯಾರ್ಡ್. ಇದು ಯಾಕೋ ಒಳ್ಳೆ ವೈಬ್ಸ್ ಬರ್ತಾಯಿಲ್ಲ ಇಲ್ಲಿ. ಓಹ್
ನಾನು ಎಂದೂ ಈ ಕಡೆ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದುಬಿಟ್ಟೆ ಈ ಕಡೆ. ನೋಡೋದಕ್ಕೆ ಮಾತ್ರ ಹೆವಿ ಭಯ ಆಗ್ತಾಯಿದೆ. ಇಲ್ಲಿ ಫುಲ್ಲು ಸ್ಟ್ರೇಂಜ್ ವೈಬ್ಸ್ ಇದೆ. ಹುಷಾರಾಗಿರಬೇಕು, ಸಾಕು ಸ್ಲಿಪ್ ಆಗುತ್ತೆ. ಓ ಏನಪ್ಪ ಇದು, ನಾನು ಫಸ್ಟ್ ಟೈಮ್ ಈ ಥರ ಏನೋ ಒಂದು ನೋಡ್ತಾ ಇರೋದು ಜಪಾನಲ್ಲಿ. ಅದನ್ನು ಏನಿರ್ಬೋದು ಇದು, ದೇವರ ಅಥವಾ ಗ್ರೇವ್ ಯಾರ್ಡ್ಸೋ ನಂಗಂತೂ ಗೊತ್ತಾಗ್ತಾಯಿಲ್ಲ. ಇದೇ ಥರ ಕಲ್ಲುಗಳನ್ನ, ಎಷ್ಟೊಂದು ಕಲ್ಲುಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ ಎಷ್ಟು ಕಲ್ಲಿದ್ದಾವೆ ನೋಡಿ. ಸೊ ನಿಮಗೆಲ್ಲ ಅನ್ನಿಸ್ತಿರ್ಬೋದು ಯೂಟ್ಯೂಬ್ಗೋಸ್ಕರ ಇದೆಲ್ಲ ಮಾಡ್ತಾಯಿದ್ದಾನೆ ಅಂತ. ಹಂಗೆಲ್ಲ ಅನ್ಕೊಳಕ್ಕೆ ಹೋಗಬೇಡಿ. ನಾನು ಯೂಟ್ಯೂಬ್ಗಿನ ಮುಂಚೆನೂ ಈ ಥರ ತುಂಬ ಟ್ರೆಕ್ಕಿಂಗಿಗೆ ಬರ್ತಾಯಿದ್ದೆ. ಸೊ ಯೂಟ್ಯೂಬಿಗೆ ಅಂತಲೇ, ನಾನು ಕಂಟೆಂಟ್ಗೆ ಅಂತಲೇ ಇದನ್ನೆಲ್ಲ ಮಾಡ್ತಾಯಿಲ್ಲ. ಸೊ ನಾನು ಹೋಗೋ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾಯಿದ್ದೀರಾ? ಇಲ್ಲಿ ಅಲ್ಲಿ ಒಂದಿದ್ದು 2 ಆಗಿದೆ ಇಲ್ಲಿ ಫುಟ್ ಸ್ಟೆಪ್ಸು. ಅಬ್ಸರ್ವ್ ಮಾಡಿ, ಇಲ್ಲಿ ಇದು ಮತ್ತೆ ಗ್ರೇವ್ ಯಾರ್ಡ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಕರ್ಕೊಂಡು ಹೋಗ್ತಾಯಿದೆ. ಇಲ್ಲಿ ನೋಡಿದ್ರೆ ಒಂದು ಬುದ್ಧ ಸ್ಟ್ಯಾಚು ಇದೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಮಾತ್ರ ನೋಡೋದಕ್ಕೆ ಭಯ ಆಗ್ತಾಯಿದೆ. ಇಲ್ಲಿ ಹೆವಿ ಎಲ್ಲಿ ಬಂದ್ಬಿಟ್ನಪ್ಪ ಅಂತ ಅನ್ನಿಸ್ತಾ ಇದೆ. ಮತ್ತು ಕಲ್ಲುಗಳ ಮೇಲೆ ಅಬ್ಸರ್ವ್ ಮಾಡಿ, ಏನೇನೋ ಜಾಪನೀಸ್ ಕ್ಯಾರೆಕ್ಟರ್ಸಲ್ಲಿ, ಕಾಂಜಿ ಕ್ಯಾರೆಕ್ಟರ್ಸಲ್ಲಿ ಬರೆದಿದ್ದಾರೆ. ಮುಟ್ಬೋದೋ ಇಲ್ಲೋ ಅಂತೂ ಗೊತ್ತಿಲ್ಲ. ತಪ್ಪಾಯ್ತಪ್ಪ, ಹಿಂದೆ ಬರಬೇಡ ಮನೆಯವ್ರಿಗೂ. No, for legs. ಹಾಂ, For serious, for serious I got. ಗೈಸ್ ನಾಗವಲ್ಲಿ ಸೀನ್ಸ್ ಇಲ್ಲಿ. ಸೊ ಆದಷ್ಟು ಬೇಗ ಮನೆಗೆ ಹೋಗ್ಬಿಡೋಣ. ಇವತ್ತು ಯಾಕೋ ಎಡಗಡೆಗೆ ಎದ್ದು ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬೆಳಗ್ಗೆ ಎದ್ದು ಗಣೇಶನ್ನೇ ನೋಡಿದ್ದು ನಾನು, ಸುಳ್ಳು ಹೇಳಲ್ಲ. ಇಲ್ಲಿಂದ ನೋಡಿ ಹಳ್ಳಿ ವ್ಯೂ ನೋಡ್ಬೋದು, ಸಿಟಿ ವ್ಯೂ ಅಲ್ಲ, ಹಳ್ಳಿ ವ್ಯೂ ನೋಡಿ. ವಾ, ಎಲ್ಲೋದ್ರೂ ಈ ಫುಟ್ ಸ್ಟೆಪ್ಸ್ ಇದೆ, ಅಬ್ಸರ್ವ್ ಮಾಡಿ. ಹೆವಿ ಸ್ಕೇರಿ ವೈಬ್ಸ್ ಇದು. ಇಲ್ಲಿ ನೋಡಿ ಏನೇನೋ ಇಂಟ್ರೆಸ್ಟಿಂಗ್ ಇದೆ. ನನಗಂತೂ ಇವ್ರ ಕಲ್ಚರ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ಇರೋ ಅಷ್ಟರಲ್ಲಿ ಇದು ಎಲ್ಲನೂ ಸಮಾಧಿಗಳು ಅಂತ ಗೊತ್ತು. ಇಲ್ಲಿ ನೋಡಿ, ಅಲ್ಲಿ ನೋಡಿ ನರಿ ಅಲ್ಲಿ ಓಡ್ತಾಯಿದೆ ನೋಡಿ. ನರಿ ನೋಡ್ಬಿಟ್ಟೆ ಗುರು. ಇವತ್ತು ಏನು ಒಳ್ಳೇದಾಗುತ್ತೆ ಅಂತ ಗೊತ್ತಿಲ್ಲ, ನಿಮಗೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ. ಬಂದು ನನ್ನನ್ನೇ ಗುರು ಅಂತ ನೋಡ್ತಾ ಇತ್ತದು. ನಾನು ನರಿ ಅಂದ ತಕ್ಷಣ ನನ್ನನ್ನೇ ನೋಡೋಕೆ ಸ್ಟಾರ್ಟ್ ಮಾಡ್ತಾಯಿತ್ತು. ಸೊ ಫೈನಲಿ ಗೊತ್ತಾಯ್ತಲ್ಲ, ಇದು ಯಾವುದೇ ಕರಡಿ ಅಲ್ಲ, ವೂಲ್ಫ್ ಅಲ್ಲ, ಏನೂ ಅಲ್ಲ, ನರಿ. ಇನ್ನೊಬ್ರದ್ದು ಯಾರಾದರೂ ಫುಟ್ ಸ್ಟೆಪ್ಸ್ ಇದ್ದರೆ ಅಕ್ಕಪಕ್ಕ ಗೊತ್ತಾಗ್ಬಿಡೋದು, ನಾಯಿನ ವಾಕಿಂಗ್ ಕರ್ಕೊಂಬಂದಿದ್ದಾರಪ್ಪ ಅಂತ. ಬಟ್ ಫೈನಲಿ ಗೊತ್ತಾಯ್ತಲ್ಲ, ಇಟ್ ವಾಸ್ ಎ ಫಾಕ್ಸ್. ಬನ್ನಿ ವಾಪಸ್ಸು ನೆಕ್ಸ್ಟ್ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗೋಣ. ನಾನು ಇರೋದು ಬಿದ್ರು ಫಾರೆಸ್ಟ್. ಸೊ ಮತ್ತೆ ಈ ಬೋಟ್ ಸಿಕ್ತು ನೋಡಿ. ಇವಾಗ ನಾವು ಈ ಟ್ರೆಕ್ನ ಮುಗಿಸ್ಕೊಂಬಂದ್ವಿ. ನೆಕ್ಸ್ಟ್ ಇವಾಗ ಇದೇನು 1.7 ಕಿಲೋಮೀಟರ್ ಟ್ರೆಕ್ ಕಾಣಿಸ್ತಾ ಇದೆಯಲ್ಲ, ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಓ, ಇಲ್ಲೂ ಕೂಡ ನರಿ ಮಾರ್ಕ್ಗಳಿದೆ, ಎಲ್ಲ ಕಡೆ ನರಿ ಫುಟ್ ಪ್ರಿಂಟ್ಸು. ಸೊ ಈ ನರಿ ಬಂದ್ಬಿಟ್ಟು ಯಾವುದೋ ಡಾಕ್ಟರ್ ಬ್ರೋ ನರಿ ಅನಿಸುತ್ತೆ. ಡಾಕ್ಟರ್ ಬ್ರೋ ಹೇಗೆ ಇಡೀ ಜಗತ್ತನ್ನೇ ಸುತ್ತುತ್ತಾರೋ ಅದೇ ಥರ ಈ ನರಿ ಬಂದ್ಬಿಟ್ಟು ಇಡೀ ಬೆಟ್ಟನೇ ಸುತ್ತಾಕ್ಬಿಟ್ಟೈತೆ ಬಿಡು. ಸೊ ಈ ನರಿ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಬ್ರೋ ನರಿ ಅಂತ ಇಟ್ಬಿಡೋಣ ಹೆಸರನ್ನ. ಇಲ್ಲಿ ನೋಡಿ, ಇಲ್ಲಿ ಸ್ನೋ ಬಂದ್ಬಿಟ್ಟು ಯಾವ ಥರ ಕಚ್ಕೊಂಡಿದೆ ಅಂತ ನೋಡಿ. ಇಲ್ಲಿ ನನಗೆ ಈ ಪ್ಲೇಸಲ್ಲಿ ಒಂದು ಒಳ್ಳೆ ಮೆಮೊರಿ ಇದೆ. ಲಾಸ್ಟ್ ಸರಿ ಟ್ರೆಕ್ ಮಾಡೋಕ್ಕೆ ಬಂದಾಗ ಇಲ್ಲಿ ಹಾಯ್ಕೊಂಡಿದ್ದೆ. ಏನಕ್ಕೆ ಅಂತ ಕೇಳಿ, ಏನರಲ್ಲಿ ಬಂದಿದೆ ಹೇಳಿ? ಕ್ರಾಕ್ಸಲ್ಲಿ ಬಂದಿದ್ದೆ. ತಲೆಯೆಲ್ಲ ಹೆವಿ ನೆಂದೋಗ್ಬಿಟ್ಟಿದೆ, ಕೋಲ್ಡ್ ಆಗದಿದ್ರೆ ಸಾಕು. ಸೊ ಇಲ್ಲಿ ನೋಡಿ, ಇಲ್ಲೊಂದು ಎಲೆಕ್ಟ್ರಿಕ್ ಟವರ್ ಇದೆ, ಇಲ್ಲಿಂದ ಒಂದು ವ್ಯೂ ಇದೆ, ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿಂದ ವ್ಯೂ ನೋಡಿ ಈ ಥರ ಇದೆ. ಸೊ ಟ್ರೆಕ್ ಮಾಡ್ತಾ ಇದೊಂದು ಬ್ಯೂಟಿಫುಲ್ ಬ್ರಿಡ್ಜ್ ರೀಚ್ ಆದ್ವಿ. ವಾವ್, ಏನು ಸಖತ್ತಾಗಿದೆ ಮಾತ್ರ. ಡೇ 1 ಆಫ್ ಬ್ಲ್ಯಾಕ್ ಹೋಲ್ ಟ್ರೈನಿಂಗ್. ಸೊ ಟ್ರೆಕ್ ಮಾಡ್ತಾ ಇಲ್ಲೊಂದು ಶ್ರೈನ್ ನೋಡಿದ್ವಿ. ಈ ಶ್ರೈನ್ ಹೆಸರು ಬಂದ್ಬಿಟ್ಟು ನೋಡಿ ತುಕಿ ಶ್ರೈನ್ ಅಂತ. ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ,
ಈ ಬೋರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ಬೆಟ್ಟ ಬಂದ್ಬಿಟ್ಟು 74 ಫ್ಯಾಮಿಲಿ ಇರೋ ಸಿವಿಲ್ ಇಂಜಿನಿಯರ್, ನಮ್ಮ ವಂಶಸ್ಥರನೇ, ನಮ್ಮ ಸಿವಿಲ್ ಇಂಜಿನಿಯರ್ ವಂಶಸ್ಥರು ಈ ಬೆಟ್ಟನ ಆಕ್ಯುಪೈ ಮಾಡ್ಕೊಂಡಿದ್ರು ಒಂದು ಕಾಲದಲ್ಲಿ ಅಂತ. ಏನು ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ಏನು ಕೋಇನ್ಸಿಡೆನ್ಸ್ ಅಲ್ವಾ, ನಮ್ಮ ವಂಶದವ್ರ ಬೆಟ್ಟನೇ ಟ್ರೆಕ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿರಲಿಲ್ಲ. ಈ ಬೋರ್ಡ್ ನೋಡಿದ್ಮೇಲೆ ಗೊತ್ತಾಯಿತು. ಯಾರ್ಯಾರು ಸಿವಿಲ್ ಇಂಜಿನಿಯರ್ಸ್ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಪ್ಪ. ಸೊ ಇದನ್ನು ಸಿವಿಲ್ ಇಂಜಿನಿಯರ್ಸ್ ಬೆಟರೇ ಅಂತಾರೆ ಕರೆದ್ಬಿಡ್ಬೇಕು, ಯಾಕಂದರೆ 74 ಫ್ಯಾಮಿಲೀಸು ಯೋಚನೆ ಮಾಡಿ. ಮತ್ತು ಆವಾಗಲೇ ನಾವು ಟೂಮ್ಸ್ ನೋಡಿದ್ವಲ್ಲ, 290 ಟೂಮ್ಸ್ ಸಿಕ್ಕಿದಾವಂತೆ. ಅವೆಲ್ಲವೂ ಕೂಡ ಸಿವಿಲ್ ಇಂಜಿನಿಯರ್ ಟೂಮ್ಗಳೇ. ಸೊ ನೀವು ಯಾರಾದರೂ ಸಿವಿಲ್ ಇಂಜಿನಿಯರ್ ಆಗಿ ಇಲ್ಲೇ ಬಂದು ಸತ್ತೋಗ್ತೀನಪ್ಪ, ಇಲ್ಲೇ ನನಗೆ ಬೇಕು ಅಂದರೆ ನೋಡಿ, ಈ ಬೆಟ್ಟ ನಿಮಗೆ ಕರೆಕ್ಟಾಗಿದೆ ನೋಡಿ. ನಮ್ಮ ಡಾಕ್ಟರ್ ಬ್ರೋ ಫಾಕ್ಸು ಇಲ್ಲೂ ಹೋಗಿದೆ. ಆಲ್ರೆಡಿ 1 ಕಿಲೋಮೀಟ್ರ್ ಏನಾದರೂ ಬಂದಿದ್ದೀವಿ ಅಲ್ಲಿಂದ. ನಮ್ಮ ಡಾಕ್ಟರ್ ಬ್ರೋ ಫಾಕ್ಸು ಎಲ್ಲೆಲ್ಲೂ ಹೋಗ್ಬಿಟ್ಟೈತೆ ಬಿಡಿ. ಇಲ್ಲಿ ನೋಡಿ ಸೀದಾ ಹೆಜ್ಜೆ ಇದೆ. ನಮಗೇನಾದರೂ ಆ ನರಿ ಅಂತ ಗೊತ್ತಾಗದಿರೋದ್ರೆ ಇಲ್ಲಿಗನ ಬರೋ ಅಷ್ಟು ಧೈರ್ಯನೇ ಇರ್ತಾ ಇರಲಿಲ್ಲ ಬಿಡಿ, ಸೀನೇ ಇಲ್ಲ. ಸೊ ಅದಕ್ಕೆ ನಾವು ಹೆಂಗೋ ಕಾಣಿಸ್ಕೊಂಬಿಡ್ತು ಆ ನರಿ. ಅದು ಇನ್ನೊಂದು ಬೆಟ್ಟ ಅಟ್ಯಾಚ್ ಆಗಿದೆ ಅನಿಸುತ್ತೆ ಈ ಬೆಟ್ಟಕ್ಕೆ, ಅದಕ್ಕೆ 2 ಕಿಲೋಮೀಟ್ರ್ ಇದೆ ಆಲ್ಮೋಸ್ಟು. ಹೆವಿ ಸ್ಟೀಪ್ ಇದೆ ಕಣ್ರಪ್ಪ. ಇಲ್ಲಿ ಇಳಿಯೋದಾದರೂ ಹೆಂಗೆ ಹೇಳಿ ನೋಡಿ, ಇಲ್ಲಿ ಯಾವ ರೇಂಜಿಗಿದೆ ಅಂತ ನೋಡಿ. ಇಲ್ಲಿ ಕಂಡ್ರೆ ಮಾತ್ರ ಸೀದಾ ಕೆಳಕ್ಕೆ ಹೋಗೋದೆ. ಕಡ್ಡಿ ಹಾಕ್ಕೊಂಡು ಆರಾಮಾಗಿ ಹೋಗೋಣ ಬನ್ನಿ ಕೆಳಕ್ಕೆ. ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ ಅನಿಸುತ್ತೆ ಫೈನಲ್ ಡೆಸ್ಟಿನೇಷನ್ನ. ತುಂಬ ಹುಷಾರಾಗಿರಬೇಕು. ಹೆವಿ ಸ್ಲಿಪ್ ಆಗ್ತಾಯಿದೆಯಪ್ಪ ಇಲ್ಲಿ. ಸಮಾಧಾನ. ವ್ಲಾಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಮೇಲೆ ಬಂದ್ಬಿಟ್ಟು ಸ್ನೋ ಏನಾದರೂ ಕೂತ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಕಡ್ಡಿ ಎಲ್ಲೋ ಇದಪ್ಪ ಅಂದರೆ ಅಕ್ಕರಿಗೆ ಕೊಟ್ಬಿಟ್ಟೆ. ಅಕ್ಕಾರು ಬಿದ್ದು ಕಡ್ಡಿನೇ ಮುರಿದಾಕ್ಬಿಟ್ರು ಅವ್ರದ್ದು. ಸೊ ಇನ್ನೊಂದು ಹುಡಿಕೊಬೇಕು ಇವಾಗ. ನಮ್ಮ ಫ್ರೆಂಡು ನನ್ನ ಹಿಂದೆ ಇದ್ದಾರೆ, ಬರ್ತಾಯಿದ್ದಾರೆ. ಇಲ್ಲಿ ಮರದಿಂದ ಬಚ್ಚಿಕೊಂಡು ಎದುರಿಸೋಣ ಬನ್ನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಎಸ್, ವಿ ಪ್ರಾಂಕ್ಡರ್ ಸಕ್ಸಸ್ಫುಲಿ. ರಿಯಾಕ್ಷನ್ ನೋಡೋದ್ರಲ್ಲ ಯಾವ ಥರ ಆಯಿತು, ನನಗಂತೂ ಸಖತ್ ಖುಷಿ ಬಂತು. ನಿಮಗೆ ಹೇಗೆ ಅನ್ನಿಸ್ತು ಹೇಳಿ. ಓಕೆ ಫ್ರೆಂಡ್ಸ್, ನೋಡಿ ಫೈನಲಿ ಅರ್ಧ ಗಂಟೆಯಿಂದ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಇದನ್ನು ಈ ಕಡ್ಡಿ ಮೇಲೆ ಈ ಕಲ್ಲನ್ನ ಬ್ಯಾಲೆನ್ಸ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಮೈ ಅಚೀವ್ಮೆಂಟ್. ನನ್ನ ಮೆಮೊರಿ ಇದು, ನಾನು ಇಲ್ಲಿ ಬಂದಿದ್ದೆ ಅಂತ. ಇವಾಗ ಇದನ್ನು ಲಗೋರಿ ಆಡೋಣ ಬನ್ನಿ. ಮಿಸ್ ಆಯಿತು ಫಸ್ಟ್ ಶಾಟು. ಅವರೇ ಲಗೋರಿ ಆಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಬೀಳಲಿಲ್ಲ. ಈ ಸರಿ ಪಕ್ಕ ಹೊಡಿತೀನಿ. ಲೆಟ್ಸ್ ಗೋ. ಫೈನಲಿ ನಮ್ಮ ಗೆಳೆಯನ್ನ ಬಿಟ್ಟೋಗೋ ಟೈಮ್ ಬಂತು. ಬನ್ನಿ ಟ್ರೆಕ್ ಕಂಟಿನ್ಯೂ ಮಾಡೋಣ. ಟ್ರೆಕ್ ಮಾಡ್ಕೊಂಡು ಬರಬೇಕಾದ್ರೆ ಒಂದು ಬೋರ್ಡ್ ಕಾಣಿಸ್ತು. ಬೋರ್ಡ್ ನೋಡಿದ್ರೆ ಆ ಕಡೆ ಹೋಗ್ಬಿಟ್ಟಿದೆ. ಸ್ವಲ್ಪ ತಿರುಗಿಸ್ಬಿಡೋಣ. ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಗನ್ ಹಂಟಿಂಗ್ ಪ್ರಾಹಿಬಿಟೆಡ್ ಏರಿಯಾ ಅಂತ ಹಾಕಿದ್ದಾರೆ. ಏನು ಕತೆ ಅಂತ ಗೊತ್ತಿಲ್ಲ ಗುರು. ಇದು ನಿಕಾಗೆತ್ಸು ಜೂ ರೊಕು ನಿಚಿಕರ ಜೂ ನಿಗಾತ್ಸು. ಓಕೆ, ಈ ಮಧ್ಯ ಗನ್ ಹಂಟಿಂಗ್ ಮಾಡ್ಬೋದು ಹಾಗಾದರೆ. ಏನೋ ವಿಯರ್ಡ್ ಅನ್ನಿಸ್ತಾ ಇದೆಯಪ್ಪ. ಇಲ್ಲಿ ನೋಡಿ, ಫೆಬ್ರವರಿಯಿಂದ ಡಿಸೆಂಬರ್ವರೆಗೂ ಗನ್ ಹಂಟಿಂಗ್ ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ. ಸೊ ಜಾನ್ವರಿಲಿ ಮಾಡ್ಬೋದಾ? ಈ ಬೋರ್ಡಿಂದ ನೋಡಿ ಇನ್ನು 116 ಮೀಟರ್ ಅಂತ ಹೇಳ್ತಾ ಇದೆ. ಫುಲ್ ಸ್ಟೀಪ್ ಇದೆ, ಇಲ್ಲಂತೂ ಹೋಗಿ ಭಯನೇ ಆಗ್ತಾಯಿದೆ ಇವಾಗ. ಇನ್ನು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ, ಇನ್ನು 116 ಮೀಟರ್ ಅಷ್ಟೇ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಓಕೆ, ತುಂಬ ಸ್ಟೀಪ್ ಇದೆ ನೋಡಿ. ಇದಕ್ಕೆ ಒಂದು ಹೊಸ ಟ್ರಿಕ್ ಕಲ್ತಿದ್ದೀನಿ, ಹೇಗೆ ಇದನ್ನು ಇಳಿಯೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಹಾರಿಜಾಂಟಲ್ ಆಗಿರಿ, ಜಂಪ್ ನೋಡಿ. ಈ ಥರ ಜಂಪ್ ಮಾಡಿಕೊಂಡು ಹಾರಿಜಾಂಟಲ್ ಹೋದರೆ ಜಾರೇ ಬೀಳಲ್ಲ. ಸೊ ಇದೊಂದು ಒಳ್ಳೆ ಟ್ರಿಕ್ ಕಲಿತೆ. ಇಲ್ಲಿ ನೋಡಿ ನಮ್ಮ ಜೊತೆ ಇವಾಗ ಫೈನಲಿ ಡೆಸ್ಟಿನೇಷನಲ್ಲಿ ಯಾರಿದ್ದಾರೆ ಅಂತ. ಯಾವ ಕ್ಯಾರೆಕ್ಟರ್ ಅಪ್ಪ ಇದು, ಆನಿಮೆದು ಸಿಂಚಾನ್ ಇದ್ದಂಗಿದ್ದಾನೆ. ಸೊ ಫೈನಲಿ ವಿ ಹ್ಯಾವ್ ರೀಚ್ ದ ಟಾಪ್ ಮೋಸ್ಟ್ ಪೀಕ್ ಆಫ್ ದಿಸ್ ಟ್ರೆಕ್. ನೋಡಿ ಈ ಥರ ಇದೆ ಇಲ್ಲಿ. ಸೊ ಹೋಗೋ ಕಡೆ ಎಲ್ಲ ಒಂದು ಮೆಮೊರಿ ಪ್ರಿಂಟ್ ಮಾಡಿ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ನಾನು ನನ್ನ ಮೆಮೊರಿನ ಇಲ್ಲಿ ಪ್ರಿಂಟ್ ಮಾಡಿದ್ದೀನಿ ನೋಡಿ. ಕರೆಕ್ಟಾಗಿ ಬಂದಿದೆ ಶೇಪ್. ಮತ್ತೊಂದು ವಿಡಿಯೋ ಸಿಗೋಣ. ಬಾಯ್.